ವಿಜ್ಞಾನರೋಚಿ ಪರಿಪೂರಿತಾಂತರ್ಬಾಹ್ಯಾಂಡಕೋಶಂ ಹರಿತೋಪಲಾಭಂ ತರ್ಕಾಭಯೇತಂ ವಿಧಿ ಸರ್ವಪೂರ್ವಗೀರ್ವಾಣ ವಿಜ್ಞಾನದ ಮಾನತೋಸ್ಮಿ ಪ್ರಥಮೋ ಹನುಮಾನ್ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾದ್ ಭವೇತ್ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಯೆ ಗುರುನ್ ಮಮ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಶ್ರೀಗುರುಭ್ಯೋ ನಮಃ ಹರಿಃ ಓಂ. ಶ್ರೀಮದ್ಭಾಗವತದ ಚತುರ್ಥ ಸ್ಕಂಧದ 18ನೇ ಅಧ್ಯಾಯದಲ್ಲಿ ಇವತ್ತು 12ನೇ ಶ್ಲೋಕ. ಇತಿ ಪ್ರಿಯಹಿತಂ ವಾಕ್ಯಂ ಭೂಮೇರಾದಾಯ ಭೂಪತಿಃ ತಥಾ ಚಕಾರ ಸರ್ವತ್ರ ಸಾರಮಾದದತೆ ಬುಧಾಃ. ಭೂದೇವಿ ಋತು ಮಹಾರಾಜನನ್ನ ಕುರಿತು ಇದುವರೆಗೂ ಪ್ರಾರ್ಥನೆಯನ್ನ ಮಾಡಿಕೊಂಡ್ಲು. ಜಗತ್ತಿಗೆ ಕಲ್ಯಾಣ ಆಗಬೇಕು ಅಂತಾದರೆ ಏನು ಮಾಡಬೇಕು ಅಂತನ್ನೋದನ್ನು ತಾನೇ ವಿವರಣೆ ಮಾಡಿದ್ಲು. ನನ್ನನ್ನು ಕರಿಲಿಕ್ಕೆ ಒಂದು ಕರು ಬೇಕು, ಹಾಲು ಕರೆಯೋ ಪಾತ್ರೆ ಬೇಕು, ಹಾಲು ಕರೆಯೋರು ಬೇಕು, ಅದನ್ನು ಒದಗಿಸಿಕೊಡು. ನಾನು ಧಾನ್ಯಗಳನ್ನು ಬೆಳಿಲಿಕ್ಕೆ ಬೇಕಾಗುವಂತಹ ಎಲ್ಲ ಪ್ರದೇಶವನ್ನು ಸಮತಟ್ಟಾಗಿ ನೀನು ಮಾಡು, ನಾನು ಅಭೀಷ್ಟಗಳನ್ನು ಸುರಿಸ್ತೇನೆ. ಕರುವಿನ ಮೇಲಿನ ವಾತ್ಸಲ್ಯದಿಂದ ನಾನು ಬೇಕಾದ ಸಂಪತ್ತನ್ನು ಹಾಲಿನ ರೂಪದಲ್ಲಿ ಸುರಿಸ್ತೇನೆ ಅಂತ ಈ ರೀತಿ ಭೂದೇವಿ ಹೇಳಿದ ಪ್ರಿಯಕರವಾದ ಮಾತು. ಪ್ರಿಯಹಿತಂ ವಾಕ್ಯಂ ಅಂತ, ಹಿತವೂ ಮತ್ತು ಪ್ರಿಯವೂ ಆಗಿರ್ತಕ್ಕಂತಹ ಮಾತು. ಆ ಮಾತನ್ನ ಪೃಥು ಮಹಾರಾಜ ಒಪ್ಪಿಕೊಂಡ. ಆದಾಯ ತಥಾಚಕಾರ, ಹಾಗೆ ಮಾಡಿದ. ಆ ಭೂದೇವಿ ಹೇಳಿದಂತೆಯೇ ಮಾಡಿದ ಅಂತ. ಯಾಕೆಂದರೆ ಸರ್ವತ್ರ ಬುಧಾಹ ಸಾರಮಾದದತೆ. ಜ್ಞಾನಿಗಳು, ಬುದ್ಧಿವಂತರು ಯಾವಾಗಲೂ ಕೂಡ ಒಳ್ಳೆ ಮಾತು ಎಲ್ಲಿದ್ದರೂ ಸ್ವೀಕಾರ ಮಾಡ್ತಾರೆ. ಅಂದರೆ ಅದು ಯಾರೇ ಆಡಿರಲಿ ಮಾತು, ಅದು ಒಳ್ಳೆ ಮಾತು ಅಂತಾಗಿದ್ದರೆ ಅದನ್ನು ಸ್ವೀಕಾರ ಮಾಡ್ತಾರೆ. ಅದು ಜ್ಞಾನಿಗಳ ಲಕ್ಷಣ. ಬುದ್ಧಿವಂತರು ಅದು ಒಳ್ಳೆ ಮಾತು ಯಾರೇ ಹೇಳಲಿ, ಅದರಲ್ಲಿ ಗುಣ ಇತ್ತೋ ಅದನ್ನು ಸ್ವೀಕಾರ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಪೃಥು ಮಹಾರಾಜ ಆ ಭೂದೇವಿ ಹೇಳಿದಂತಹ ಈ ಉತ್ತಮವಾದ, ಪ್ರಿಯವಾದ, ಹಿತಕರವಾದ ಮಾತನ್ನ ತಾನು ಸ್ವೀಕಾರ ಮಾಡಿದ. ಅದೇ ರೀತಿ ಮಾಡಿದ. ಅವಳು ಹೇಳಿದ ಹಾಗೇನೆ ಮಾಡಿದ ಕೂಡ. ಇತಿ ಪ್ರಿಯಹಿತಂ ವಾಕ್ಯಂ ಭೂಮೇರಾದಾಯ ಭೂಪತಿಃ.
ತಥಾ ಚಕಾರ ಸರ್ವತ್ರ ಸಾರಮಾದದತೆ ಬುಧಾಃ ವತ್ಸಂ ಕೃತ್ವಾ ಮನುಂ ಪ್ರಾಣಾವದುಹದ್ ಸ್ವಯಮೌಷಧೀಃ ವತ್ಸಂ ಕೃತ್ವಾ ಮನುಂ ಪ್ರಾಣಾವದುಹದ್ ಸ್ವಯಮೌಷಧೀಃ ತತೋ ಪರೇ ಯಥಾ ಕಾಮಂ ದುದುಃ ಪೃಥುಭಾವಿತಾಂ. ಭೂದೇವಿ ಹೇಳಿದಂತೆ ಒಂದು ಕರುವನ್ನ ಏರ್ಪಾಡು ಮಾಡು ಅಂತಂದಿದ್ಲು. ಹಾಗಾಗಿ ಸ್ವಯಂಭುವ ಮನುವನ್ನ ಇಲ್ಲಿ ಕರುವನ್ನಾಗಿ ಮಾಡಿಕೊಂಡಿದ್ದಾರೆ. ಇನ್ನು ಹಾಲು ಕರೆಯುವ ಪಾತ್ರೆ ಯಾವುದು ಅಂತಂದ್ರೆ ತನ್ನ ಕೈಯನ್ನೇ ಪಾತ್ರೆಯನ್ನಾಗಿ ಮಾಡಿಕೊಂಡಿದ್ದಾನೆ. ಹಾಲು ಕರೆಯುವವನು ತಾನೇ. ಎಲ್ಲ ಆಹಾರ ಧಾನ್ಯಗಳನ್ನು ಹಾಲಿನ ರೂಪದಲ್ಲಿ ತಾನೇ ಕರೆದುಕೊಂಡ. ಸ್ವಯಂ ಔಷಧೀಹಿ ಪಾಣೌ ಅದುಹತ್. ಪಾಣೌ ಅಂದರೆ ಕೈಯಲ್ಲಿ ಎಲ್ಲ ಆಹಾರ ಧಾನ್ಯಗಳು ಏನೇನು ಬೇಕೋ ಎಲ್ಲ ಔಷಧಿಗಳನ್ನು ತಾನೇ ತನ್ನ ಕೈಯನ್ನೇ ಪಾತ್ರೆಯನ್ನಾಗಿ ಮಾಡಿಕೊಂಡು ಎಲ್ಲವನ್ನು ಕರೆದುಕೊಂಡ ಪೃಥು ಮಹಾರಾಜ. ಸ್ವಯಂಭುವ ಮನುವನ್ನ ಕರುವನ್ನಾಗಿ ಮಾಡಿಕೊಂಡು ಅದಾದ ಮೇಲೆ ಆ ಪೃಥು ಮಹಾರಾಜ ಹೇಳ್ತಾನೆ, ಅವನು ಹೇಳಿದಂತೆ ಆ ಭೂದೇವಿ ಕೇಳ್ತಾ ಇರ್ತಾಳೆ. ಆ ಭೂಮಿಯನ್ನ ಬೇರೆ ಬೇರೆ ಋಷಿಗಳು ಕೂಡ ತಮ್ಮ ತಮ್ಮ ಇಚ್ಛಾನುಸಾರವಾಗಿ ಹಾಲನ್ನ ಕರೆದುಕೊಂಡ್ರಂತೆ. ಅವರವರಿಗೆ ಏನೇನು ಬೇಕೋ ಅದನ್ನ ಆ ಎಲ್ಲ ಋಷಿ ಮುನಿಗಳು ಕೂಡ ಯಥಾಕಾಮಂ ದುದುಹು, ಅವರಿಗೆ ಇಚ್ಛಾನುಸಾರವಾಗಿ ಅವರಿಗೇನು ಬೇಕೋ ಅಭೀಷ್ಟಗಳನ್ನೆಲ್ಲ ಅವರು ಕೂಡ ಕರೆದುಕೊಂಡ್ರು. ವತ್ಸಂ ಕೃತ್ವಾ ಮನುಂ ಪಾಣೌ ಅದುಹತ್ ಸ್ವಯಮೌಷಧೀಃ ತತೋ ಪರೇ ಯಥಾ ಕಾಮಂ ದುದುಃ ಪೃಥುಭಾವಿತಾಂ ಋಷಯೋ ದುದುಹುರ್ದೇವೀಂ ಇಂದ್ರಿಯೇಷ್ವಥ ಸತ್ತಮಾ ವತ್ಸಂ ಬೃಹಸ್ಪತಿಂ ಕೃತ್ವಾ ಪಯಶ್ಚಂದೋಮಯಂ ಶುಚಿ ತತೋ ಅಪರೇ ಯಥಾ ಕಾಮಂ ದುದುಹು ಅಂತ ಹಿಂದೆ ಹೇಳಿದರು. ಅಂದರೆ ಪೃಥು ಮಹಾರಾಜ ತಾನು ಎಲ್ಲ ಔಷಧಿಗಳನ್ನು ಕರೆದುಕೊಂಡ ನಂತರದಲ್ಲಿ ಬೇರೆಯವರು ಕೂಡ ಕರ್ಕೊಂಡ್ರು ಅಂತೇನು ಹೇಳಿದ್ರು, ಅದರ ವಿವರಣೆಯನ್ನೇ ಈ ಶ್ಲೋಕದಲ್ಲಿ ಮಾಡ್ತಾ ಇದ್ದಾರೆ. ಬೇರೆ ಅಂತಂದ್ರೆ ಋಷಿಗಳು ಅಂತ. ಋಷಿಗಳು ಬೃಹಸ್ಪತಿಯನ್ನ ಕರುವನ್ನಾಗಿ ಮಾಡಿಕೊಂಡ್ರಂತೆ. ಪೃಥು ಮಹಾರಾಜ ಕರೆಯುವಾಗ ಸ್ವಯಂಭುವ ಮನುವನ್ನೇ ತಾನು ಕರುವನ್ನಾಗಿ ಮಾಡಿಕೊಂಡಿದ್ದ, ತನ್ನ ಕೈಯನ್ನೇ ಪಾತ್ರೆಯನ್ನಾಗಿ ಮಾಡಿಕೊಂಡಿದ್ದ, ತಾನೇ ಕರ್ಕೊಂಡಿದ್ದ. ಈ ಋಷಿಮುನಿಗಳು ಬೃಹಸ್ಪತಿಯನ್ನ ಕರುವನ್ನಾಗಿ ಮಾಡಿಕೊಂಡಿದ್ದಾರೆ. ಇಂದ್ರಿಯಗಳು ಪಾತ್ರೆಗಳನ್ನಾಗಿ ಮಾಡಿಕೊಂಡಿದ್ದಾರೆ. ಈ ರೀತಿ ಇಂದ್ರಿಯಗಳು ಎಂಬ ಪಾತ್ರೆಗಳಲ್ಲಿ ಭೂದೇವಿಯಿಂದ ಪವಿತ್ರವಾದಂತಹ ವೇದವಾಗಿ ಪರಿಣಾಮವಾಗುವಂತಹ ಹಾಲನ್ನ ಕರೆದರಂತೆ. ಛಂದೋಮಯಂ ಶುಚಿಪಯಃ ಅಂತಾರೆ. ವೇದಮಯವಾಗಿರ್ತಕ್ಕಂತಹ ಹಾಲು, ಅದನ್ನ ತಮ್ಮ ಇಂದ್ರಿಯಗಳೆಂಬ ಪಾತ್ರೆಗಳಲ್ಲಿ ಕರ್ಕೊಂಡಿದ್ದಾರೆ. ವೇದಗಳನ್ನ ತಮ್ಮ ಇಂದ್ರಿಯಗಳಲ್ಲಿ ತುಂಬಿಕೊಂಡ್ರು ಅಂತ ಅರ್ಥ. ಇದು ಇಂದ್ರಿಯಗಳೆಂಬ ಪಾತ್ರೆಗಳಲ್ಲಿ ಅಂತ. ಇಂದ್ರಿಯಗಳು ಅಂತಂದ್ರೆ ತಮ್ಮ ವಾಕ್, ಶ್ರೋತ್ರೇಂದ್ರಿಯ, ಮನಸ್ಸು, ಇವೆಲ್ಲ ಇಂದ್ರಿಯಗಳು. ಆ ಇಂದ್ರಿಯಗಳು ವೇದಗಳನ್ನು ಧಾರಣೆ ಮಾಡ್ತಾವೆ. ಬೇರೆ ಇಂದ್ರಿಯಗಳು ಅದರಿಂದ ಪರಿಶುದ್ಧಿಯನ್ನು ಪಡಿತಾವೆ. ಆದ್ರಿಂದ ಆ ಇಂದ್ರಿಯಗಳೇ ವೇದಗಳನ್ನು ತುಂಬಿಕೊಳ್ತಕ್ಕಂತಹ ಪಾತ್ರೆಗಳು ಅಂತ ಅರ್ಥ.
ಭಗವಂತನ ಮನಸ್ಸಿನಲ್ಲಿ ಇರುವ ವೇದದ ಕ್ರಮ ಅದು ನಿತ್ಯ, ಅದು ಯಾವಾಗಲೂ ಭಗವಂತನ ಬುದ್ಧಿಯಲ್ಲಿ ಇರ್ತದೆ. ವೇದ ಅನಾದಿನಿತ್ಯ, ಅದರ ಕ್ರಮವೂ ಕೂಡ ಅನಾದಿನಿತ್ಯವಾದದ್ದು. ಆದರೆ ನಮ್ಮ ಮನಸ್ಸಿನಲ್ಲಿ, ಜೀವರುಗಳ ಮನಸ್ಸಿನಲ್ಲಿರುವ ವೇದದ ಕ್ರಮ ಅದು ಅನಿತ್ಯ. ಆದ್ದರಿಂದ ಅದು ಹಾಲಿನ ರೂಪದಲ್ಲಿ ಉತ್ಪನ್ನ ಆಗಬಹುದು. ನಮಗೆ ಜೀವರುಗಳಿಗೆ ಅದು ಅನಿತ್ಯ. ಹಾಗಾಗಿ ಅದನ್ನ ಈಗ ಹಾಲಿನ ರೂಪದಲ್ಲಿ ಕರ್ಕೊಂಡ್ರು ಅಂತ. ಆಹಾರ ಧಾನ್ಯಗಳು, ವೇದಗಳು ಇದೆಲ್ಲವೂ ಕೂಡ ದೊಡ್ಡ ಸಂಪತ್ತು. ಈ ಎಲ್ಲ ಸಂಪತ್ತು ಕೂಡ ಭೂಮಿಯ ಗರ್ಭದಲ್ಲಿ ಅದು ಹಾಲಾಗಿ ಪರಿಣಾಮವನ್ನು ಹೊಂದಿತ್ತು. ಹಾಗಾಗಿ ಆ ಹಾಲಿನ ರೂಪದಲ್ಲಿ ಅವುಗಳನ್ನೆಲ್ಲವನ್ನು ಕೂಡ ಕರ್ಕೊಂಡ್ರು. ಹೀಗೆ ಋಷಿಮುನಿಗಳೆಲ್ಲ ತಮ್ಮ ಇಂದ್ರಿಯಗಳೆಂಬ ಪಾತ್ರೆಗಳಲ್ಲಿ ಪವಿತ್ರವಾದ ವೇದ ಎಂಬ ಹಾಲನ್ನು ಕರ್ಕೊಂಡ್ರು. ಋಷಯೋ ದುದುಹುರ್ದೇವೀಂ ಇಂದ್ರಿಯೇಶ್ವಥ ಸತ್ತಮಾಹ ವತ್ಸಂ ಬೃಹಸ್ಪತಿಂ ಕೃತ್ವಾ ಪಯಶ್ಚಂದೋಮಯಂ ಶುಚಿ ಕೃತ್ವಾ ವತ್ಸಂ ಸುರಗಣಾಃ ಇಂದ್ರಂ ಸೋಮಮದೂದುಹನ್ ಹಿರಣ್ಮಯೇನ ಪಾತ್ರೇಣ ವೀರ್ಯಮೋಜೋ ಬಲಂ ಪಯಃ. ಇನ್ನು ದೇವತೆಗಳು, ಸುರಗಣಾಹ ಅಂದ್ರೆ ದೇವತೆಗಳ ಸಮೂಹ. ಆ ದೇವತೆಗಳ ಸಮೂಹ ಇಂದ್ರದೇವರನ್ನ ಕರುವನ್ನಾಗಿ ಮಾಡಿಕೊಂಡು ಬಂಗಾರದ ಪಾತ್ರೆಯಲ್ಲಿ ಸೋಮರಸವನ್ನ, ಹಾಗೆ ಪರಾಕ್ರಮ, ಸಹನಶಕ್ತಿ ಮತ್ತು ಶಾರೀರಿಕವಾದ ಬಲ ಎಂಬ ಗುಣಗಳನ್ನ ಹಾಲಿನ ರೂಪದಲ್ಲಿ ಅವರು ಕರ್ಕೊಂಡ್ರಂತೆ. ಹಿರಣ್ಮಯೇನ ಪಾತ್ರೆಣ, ಬಂಗಾರದ ಪಾತ್ರೆಯಲ್ಲಿ ವೀರ್ಯಂ ಓಜೋ ಬಲಂ ಪಯಃ ಅಂತಾರೆ. ಸೋಮಂ ಅದೂದುಹನ್, ಮೊದಲು ಸೋಮ ಅಂದ್ರೆ ಸೋಮರಸ. ದೇವತೆಗಳಿಗೆ ಸೋಮರಸ ಅಂದ್ರೆ ಬಹಳ ಇಷ್ಟ. ಮೊದಲು ಸೋಮರಸವನ್ನ ಕರ್ಕೊಂಡ್ರು. ಹಾಗೆ ವೀರ್ಯಂ ಓಜಃ ಬಲಂ, ಪರಾಕ್ರಮ, ಸಹನಶಕ್ತಿ ಮತ್ತು ಶಾರೀರಿಕವಾದ ಬಲ. ಓಜಸ್ಸು ಅಂದ್ರೆ ಸಹನಶಕ್ತಿ, ಮಾನಸಿಕವಾದದ್ದು. ಬಲ ಅಂದ್ರೆ ಶಾರೀರಿಕವಾದ ಬಲ. ಅದನ್ನೆಲ್ಲವನ್ನು ಕೂಡ ಹಾಲಿನ ರೂಪದಲ್ಲಿ ದೇವತೆಗಳು ಕರ್ಕೊಂಡಿದ್ದಾರೆ, ಇಂದ್ರನನ್ನೇ ಕರುವನ್ನಾಗಿ ಮಾಡಿಕೊಂಡು ಅಂತರ್ಥ. ಇದು ಪರಾಕ್ರಮ ಮತ್ತು ಸಹನಶಕ್ತಿ ಮತ್ತು ಬಲ, ಇದು ಕ್ರಮವಾಗಿ ಮನಸ್ಸು ಮತ್ತು ಇಂದ್ರಿಯ ಮತ್ತು ಶರೀರಗಳ ಗುಣ. ಇದು ಎರಡು ರೀತಿಯಾಗಿರ್ತಕ್ಕಂಥದ್ದು. ಸ್ವರೂಪಭೂತವಾದ ಮನ, ಇಂದ್ರಿಯ, ಶರೀರಗಳ ಗುಣಗಳು ಮತ್ತು ಜಡವಾದ ಬಾಹ್ಯ ಮನಸ್ಸು, ಇಂದ್ರಿಯ, ಶರೀರದ ಗುಣಗಳು ಅಂತ ಎರಡು ರೀತಿಯಾಗಿದ್ದಾವೆ. ಸ್ವರೂಪದಲ್ಲಿಯೂ ಇದ್ದಾವೆ ಗುಣ, ಜಡವಾದ ಬಾಹ್ಯವಾದ ಇಂದ್ರಿಯಗಳಲ್ಲಿ ಬಾಹ್ಯವಾದ ಮನಸ್ಸು, ಬಾಹ್ಯವಾದ ಶರೀರದ ಗುಣಗಳು ಕೂಡ ಹೌದು. ಇಲ್ಲಿ ಹಾಲಿನ ರೂಪದಲ್ಲಿ ಅವರು ಕರ್ಕೊಂಡದ್ದು, ಹಾಲಿನಿಂದ ಸಿಕ್ಕಿದ್ದು ಸ್ವರೂಪಭೂತವಾದ ಮನಸ್ಸು, ಇಂದ್ರಿಯ, ಶರೀರದ ಗುಣ ಅಲ್ಲ, ಹೊರತು ಬಾಹ್ಯವಾದ ಜಡವಾದ ಬಾಹ್ಯ ಮನಸ್ಸು, ಬಾಹ್ಯ ಇಂದ್ರಿಯ, ಬಾಹ್ಯ ಶರೀರದ ಗುಣಗಳನ್ನ ದೇವತೆಗಳು ಭೂಮಿಯಿಂದ ಪಡೆದುಕೊಂಡ್ರು ಅಂತ ಇಟ್ಟುಕೊಳ್ಬೇಕು. ಯಾಕೆಂದ್ರೆ ಸ್ವರೂಪಭೂತವಾದ ಶರೀರದ ಗುಣಗಳು ದೇವತೆಗಳಿಗೆ ಭಗವಂತನ ಅನುಗ್ರಹದಿಂದಲೇ ಅದು ಬಹಳ ಮಟ್ಟಿಗೆ ವ್ಯಕ್ತ ಆಗಿಬಿಟ್ಟಿರ್ತದೆ, ಅವರು ಅಪರೋಕ್ಷ ಜ್ಞಾನಿಗಳಾದ್ದರಿಂದ. ದೇವತೆಗಳಿಗೆ ಅದು ಕುಗ್ಗೋದು ಅಂತಿಲ್ಲ, ಅವರು ಅಪರೋಕ್ಷ ಜ್ಞಾನಿಗಳು. ಹಾಗಾಗಿ ಭಗವಂತನ ಅನುಗ್ರಹದಿಂದ ಅವರಿಗೆ ಯಾವಾಗಲೂ ಅದು ಅಭಿವ್ಯಕ್ತವಾಗಿ ಇರುತ್ತೆ ಸ್ವರೂಪದಲ್ಲಿ.
ಸಾಧಾರಣ ಅಭಿವ್ಯಕ್ತ ಆಗಿಬಿಟ್ಟಿರ್ತದೆ. ಮೋಕ್ಷದಲ್ಲಂತೂ ಪೂರ್ಣವಾಗಿ ಅಭಿವ್ಯಕ್ತವಾಗ್ತದೆ. ಈಗಲೇ ಮೋಕ್ಷಕ್ಕಿಂತ ಮುಂಚೆನೆ ಅಪರೋಕ್ಷ ಜ್ಞಾನಾನಂತರದಲ್ಲಿನೇ ಅವರಿಗೆ ಬಹಳ ಮಟ್ಟಿಗೆ ಅದು ಅಭಿವ್ಯಕ್ತ ಆಗಿಬಿಟ್ಟಿರ್ತದೆ. ಸ್ವರೂಪಭೂತವಾದ ಮನಸ್ಸು, ಇಂದ್ರಿಯ, ಶರೀರದ ಗುಣಗಳು, ಸಹನ ಶಕ್ತಿ, ಪರಾಕ್ರಮ ಮತ್ತು ಬಲ, ಇದೆಲ್ಲ ಆಲ್ಮೋಸ್ಟ್ ಅವರಿಗೆ ಅಪರೋಕ್ಷ ಜ್ಞಾನ ಬಂದಾಗಲೇ ಅಭಿವ್ಯಕ್ತ ಆಗಿಬಿಟ್ಟಿರ್ತದೆ. ಸ್ವರೂಪಭೂತವಾದದ್ದು ಪೂರ್ಣವಾಗಿ ಅಭಿವ್ಯಕ್ತವಾಗೋದು ಮೋಕ್ಷದಲ್ಲಿ. ಹಾಗಾಗಿ ಅದು ಇಲ್ಲಿ ಇಟ್ಕೊಳ್ಳೋದಲ್ಲ. ಬಾಹ್ಯವಾದ ಜಡವಾದ ಇಂದ್ರಿಯ, ಬಾಹ್ಯವಾದ ಜಡ ಮನಸ್ಸು, ಜಡವಾದ ಇಂದ್ರಿಯ, ಜಡವಾದ ಶರೀರ, ಅವುಗಳ ಗುಣಗಳಾದ ಪರಾಕ್ರಮ, ಸಹನ ಶಕ್ತಿ, ಬಲ, ಇವುಗಳನ್ನ ಅವರು ಹಾಲಿನಿಂದ ಕರ್ಕೊಂಡ್ರು ಅಂತ ಇಟ್ಕೊಳ್ಬೇಕು. ಇದು ವಿಶೇಷವಾದ ಒಂದು ಅಂಶ. ಇದು ಬ್ರಹ್ಮಪುರಾಣದಲ್ಲಿದೆ. ಮಧ್ವಾಚಾರ್ಯರು ಈ ಒಂದು ವಿಶೇಷವನ್ನು ಇಲ್ಲಿ ನಮಗೆ ತಿಳಿಸಿಕೊಡ್ತಾರೆ. ಬ್ರಹ್ಮಪುರಾಣದ ವಾಕ್ಯವನ್ನು ಉದಾಹರಿಸಿ ಇದನ್ನು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಈ ವಿಷಯ ಬೇರೆ ಯಾವ ವ್ಯಾಖ್ಯಾನದಲ್ಲೂ ನಮಗೆ ಸಿಗೋದಿಲ್ಲ. ಇದು ವಿಶೇಷವಾದ ಒಂದು ಅಂಶ. ಇದನ್ನು ಬೇರೆಯವರು ಯಾರು ಗಮನಿಸಿಲ್ಲ. ದೇವತೆಗಳು ಕರ್ಕೊಂಡ್ರು ಅಂತಂದಾಗ ಅದನ್ನು ಹಾಗೆ ತಗೊಂಡ್ಬಿಟ್ಟಿದ್ದಾರೆ. ಬ್ರಹ್ಮಪುರಾಣದ